ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀಯರೇ. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಇದು ವಿಶ್ವಾವಸುನಾಂಸರ ಉತ್ತರಾಯಣ ಶಿಶಿರ ಋತು ಪಾಲ್ಗೊಣ ಶುದ್ಧ ಪಂಚಮಿ ಭಾನುವಾರ. ದಿನಾಂಕ 22/2/2026. ಇನ್ನು ವಾರ ಬಂದು ಭಾನುವಾರ, ತಿಥಿ ಬಂದು ಪಂಚಮಿ, ಹಗಲು 11 ಗಂಟೆ 58 ನಿಮಿಷದವರೆಗೂ. ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ, ಸಾಯಂಕಾಲ 6 ಗಂಟೆ 49 ನಿಮಿಷದವರೆಗೂ. ಯೋಗ ಬಂದು ಶುಕ್ಲ, ಕರ್ಣ ಬಂದು ಬಾಲವ. ಇನ್ನು ರಾಹುಕಾಲ ಭಾನುವಾರ ಮಾಮೂಲಿಯಾಗಿ ತಿಳಿದಿರತಕ್ಕಂಥದ್ದು 4:15 ಅಂತ ವಾಕ್ಯರೀತಿ ಪರಿಗಣಿಸ್ತೇವೆ. ಗುಳಿಕಾಲ 3ರಿಂದ 4:15, ಅರ್ಧ ಪ್ರಹರ ಕಾಲ 10:30ರಿಂದ 12, ಯಮಗಂಟಕ 12ರಿಂದ 1:15. ಇದು ಸಾಮಾನ್ಯವಾಗಿ ಪರಿಗಣಿಸ್ತಕ್ಕಂಥದ್ದು. ವಿಶೇಷವಾಗಿ ಸೂರ್ಯ ಬೇಂಬಿ ನೇಮ ಹಾಗೂ ಸೂರ್ಯ ಅಸ್ತ ಇವುಗಳನ್ನ ಲೆಕ್ಕ ಹಾಕ್ಕೊಂಡಾಗ ರಾಹುಕಾಲ 5 ಗಂಟೆಯಿಂದ ಹಿಡಿದು 6 ಗಂಟೆ 29 ನಿಮಿಷ ಇರತಕ್ಕಂಥದ್ದು. ಗುಳಿಕ ಕಾಲ 3 ಗಂಟೆ 30 ನಿಮಿಷದಿಂದ 4 ಗಂಟೆ 57 ನಿಮಿಷವರೆಗೂ ಇರತಕ್ಕಂಥದ್ದು. ಮತ್ತು ಅರ್ಧ ಪ್ರಹರ ಕಾಲ 10:30ರಿಂದ 12 ನಾವು ವಾಕ್ಯರೀತಿಯಲ್ಲಿ ಹೇಳ್ತೀವಿ. ಸಿದ್ಧಾಂತದಲ್ಲಿ 11:09ರಿಂದ 12:37 ಇರತಕ್ಕಂಥದ್ದು. ಯಮಗಂಟ ಕಾಲ ಅಂತಕ್ಕಂಥದ್ದು 12ರಿಂದ 1:30. ಇನ್ನು ವಾಕ್ಯ ರೀತಿ ಸಿದ್ಧಾಂತ ರೀತಿ 12:37ರಿಂದ 2 ಗಂಟೆ 6 ನಿಮಿಷ. ಅಲ್ಲಿಂದ ನಾವು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಕೃಷಿಕರಿಗೆ ಅಲ್ಪ ಪ್ರಗತಿ ಮತ್ತು ವಿದ್ಯಾರ್ಥಿಗಳಿಗೆ ಶುಭ ದಿನ. ಎಲ್ಲ ರೀತಿಯರಿಗೂ ಈ ದಿನ ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು ಯಾರು ಮೇಷರಾಶಿಯವರಿಗೆ. ಈ ಕಾಂಡಿಮೆಂಟ್ಸು, ಬ್ರೆಡ್ ಅಂಗಡಿ ನಡೆಸ್ತಕ್ಕಂಥವ್ರು, ಬೇಕರಿಗಳವರು, ಸ್ವೀಟ್ ಸ್ಟಾಲ್ಗಳವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನಿಮ್ಮ ಗ್ರಾಮದೇವತೆಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಕೇಸರಿ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಉತ್ತಮ ಸ್ಥಾನಮಾನದ ನಿರೀಕ್ಷೆ, ಕಾರ್ಯಪ್ರಗತಿ, ನೆಮ್ಮದಿ, ತರಕಾರಿ ಸೊಪ್ಪು ಬೆಳೆಗಾರರಿಗೆ ಶುಭ, ಹೈನುಗಾರಿಕೆಯಲ್ಲಿ ಲಾಭ, ಹೋಟೆಲ್ಲು, ಟೀ ಸ್ಟಾಲು, ಚಾಟ್ಸ್ ಇರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಗೋಗ್ರಾಸ ನಡಿ, ಹಸುವಿಗೆ ಉಣಬಡಿಸಿ ಗೋಮಾತೆಗೆ. 8 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಮಿಥುನ ರಾಶಿಗೆ ಬಂದಾಗ ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ, ನೆಮ್ಮದಿ, ಎಲ್ಲ ರೀತಿಯ ಕಾರ್ಮಿಕರಿಗೆ ನೀರಸವಾಗಿರ್ತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ ಶುಭ, ಕುರಿ ಮೇಕೆ ಕೋಳಿ ಸಾಗಾಣಿಕೆ ಮಾಡ್ತಕ್ಕಂಥವ್ರಿಗೆ ಮತ್ತು ದಲ್ಲಾಳಿಗಳಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾರೋರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ. ನೀವು ಸಾಯೀಶ್ವರಾಯ ಮೆಹತ್ ಸತ್ಯದೇವಾಗಿದೆ ಮೆಹತ್ತನ್ನು ಸರ್ವ ಪ್ರಚೋದಯ ಅಂತೇಳಿ ಸತ್ಯಸಾಯಿ ಬಾಬಾ ಅವರನ್ನು ಧ್ಯಾನ ಮಾಡಿ. ನಿಮಗೆ ಎಲ್ಲ ರೀತಿಗಳು ಒಳ್ಳೆಯದಾಗ್ತಕ್ಕಂಥದ್ದು. 9 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಈ ರಾಶಿಯವರಿಗೆಲ್ಲ ಈ ದಿನ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಬಂಧುಗಳ ಮಿಲನ, ರೈತರಿಗೆ ಕೃಷಿಯಲ್ಲಿ ಮಾತ್ರ ಅಲ್ಪ ಪ್ರಗತಿ, ಹೂವು ಹಣ್ಣು ಬೆಳೆಗಾರರಿಗೆ ಶುಭ, ಆಭರಣಗಳು ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ದುರ್ಗಾ ಪರಮೇಶ್ವರಿನ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಮನೆಯಲ್ಲಿ ಸಂತಸದ ವಾತಾವರಣ, ಕ್ಷೇತ್ರ ದರ್ಶನ ಯೋಗ, ಬಂಧುಗಳ ಮಿಲನ. ಈ ಪ್ಲಾಂಟೇಶನ್ ಕಾರ್ಮಿಕರಿಗೆ, ರೈತರಿಗೆ ಬಹಳ ನೀರಸವಾಗಿರ್ತಕ್ಕಂಥ ದಿನ. ಈ ಹೋಟೆಲ್ಲು, ಕಾಂಡಿಮೆಂಟ್ಸು, ಚಾಟ್ಸ್ ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ಸೂರ್ಯ ಭಗವಾನನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಉತ್ತರ ದೃಷ್ಟಿ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ದೂರದ ಪ್ರಯಾಣ, ಬಂಧು ಮಿತ್ರರ ಮಿಲನ, ಕಾರ್ಯಾನುಕೂಲ, ಕ್ಷೇತ್ರ ದರ್ಶನ, ಕಾರ್ಮಿಕರಿಗೆ ಸಂತಸ, ರೈತರಿಗೆ ಕೃಷಿಯಲ್ಲಿ ವ್ಯತ್ಯಯ. ಈ ಪೂಜಾ ದ್ರವ್ಯಗಳು, ಹೂವು ಹಣ್ಣು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗೋಪೂಜೆ ಮಾಡಿ. ನೀವು ಬೆಳಗ್ಗೆ ಎದ್ದು ಹಸುವಿಗೆ ತೊಳೆದು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ. ನಿಮಗೆ ಎಲ್ಲ ಒಳ್ಳೆಯದಾಗ್ತದೆ, ಶುಭದಾಯಕವಾಗಿರ್ತಕ್ಕಂಥದ್ದು. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಹಳದಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಜೀವನದಲ್ಲಿ ಯಶಸ್ಸು, ಹಣಕಾಸಿನ ಕೊರತೆ ನಿವಾರಣೆ, ಸಮಾರಂಭಗಳಲ್ಲಿ ಗೌರವ, ರೇಷ್ಮೆ ಬೆಳೆಗಾರರು, ಅಣಬೆ ಬೆಳೆಗಾರರು, ದ್ರಾಕ್ಷಿ ಬೆಳೆಗಾರರಿಗೆ ಉತ್ತಮವಾದ ಮಾರ್ಗದರ್ಶನ ಇರ್ತದೆ. ಇನ್ನು ತುಲಾದಿಂದ ವೃಶ್ಚಿಕ ರಾಶಿಗೆ ಬಂದಾಗ ಹಣಕಾಸಿನ ವ್ಯವಸ್ಥೆಯಲ್ಲಿ ಉತ್ತಮವಾದ ಹಣಕಾಸು ಒಳಹರಿವಿರ್ತಕ್ಕಂಥದ್ದು. ಜಾನುವಾರು ವ್ಯಾಪಾರಿಗಳ ಅಧಿಕ ಲಾಭ, ಶುಂಠಿ ತಂಬಾಕು ಸಂಬಾರ ಜನಸುಗಳನ್ನ ಮಾರ್ತಕ್ಕಂಥ ರೈತರಿಗೆ ಸಂತಸ. 4 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ, ಅದೃಷ್ಟ ಬಣ್ಣ. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನಮ್ಮ ಸೂರ್ಯಾಗ ಚಂದ್ರಾಯ ಮಂಗಳಾಗೆ ಬುಧಾಗ ಚ ಗುರು ಶುಕ್ರ ಶನಿ ಪಿಚ್ಚ ರಾಹವೇ ಕೇತಿವೆ ನಮೋ ನಮಃ ಅಂತೇಳಿ ನೀವು ನವಗ್ರಹಣ ಧ್ಯಾನ ಮಾಡಿ. ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 5
ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸ್ಥಿರತೆ, ಕಾರ್ಮಿಕರಿಗೆ, ಶಿಕ್ಷಕರಿಗೆ, ಆರೋಗ್ಯ ಸಹಾಯಕರಿಗೆ ಮತ್ತು ಇತರೆ ಎಲ್ಲ ರೀತಿಯ ನೌಕರರಿಗೂ ಸಹ ಸಂತಸದ ದಿನ. ಗೃಹ ಸೌಖ್ಯ, ಏನು ಸ್ವಉದ್ಯೋಗಿಗಳಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಈ ಸ್ವಉದ್ಯೋಗಿಗಳು ಪ್ರೊಫೆಷನಲ್ಸ್ಗೆ ಒಳ್ಳೆಯ ಬೇಡಿಕೆ ಇರತಕ್ಕಂಥ ದಿನ ಇವತ್ತು. ದುರ್ಗಾ ಪರಮೇಶ್ವರಿ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಸರ್ಕಾರಿ ನೌಕರರಿಗೆ, ಅಧಿಕಾರಿಗಳಿಗೆ ಶುಭ ಸುದ್ದಿ. ತೋಟಗಾರಿಕೆಯಲ್ಲಿ ಪ್ರಗತಿ, ಗುಡಿ ಕೈಗಾರಿಕೆಯಲ್ಲಿ ಶುಭ. ಈ ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳನ್ನ ಯಾರು ವ್ಯಾಪಾರ ಮಾಡ್ತಕ್ಕಂತಾರೆ ಅವರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗುತ್ತೆ. ನೀವು ಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವೃತ್ತಪರರಿಗೆ ಮಂದ ಪ್ರಗತಿ. ಪ್ರೊಫೆಷನಲ್ಸ್ ಇರ್ತಾರೆ ನೋಡಿ, ಅವ್ರಿಗೆ ಇವತ್ತು ಕೆಲಸ ಕಾರ್ಯ ನಿರ್ವಹಣೆಯಲ್ಲಿ ಭಾಳ ನಿಧಾನ ಆಗ್ತಕ್ಕಂಥದ್ದು. ನೌಕರರಿಗೆ ಕಿರಿಕಿರಿ. ರೇಷ್ಮೆ ಕೃಷಿಕರಿಗೆ ಕೃಷಿಯಲ್ಲಿ ಪ್ರಗತಿ. ಜಾನುವಾರು ರೈತರಿಗೆ, ಸಾಕ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಮೇಕೆ, ಕುರಿ, ಕೋಳಿ ಸಾಗಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಸಿಗ್ತಕ್ಕಂಥದ್ದು. ಈ ಜವಳಿ ವ್ಯಾಪಾರಿಗಳಿಗೆ, ರೆಡಿಮೇಡ್ ಗಾರ್ಮೆಂಟ್ಸ್ ಇರ್ತಕ್ಕಂಥ ಅಂಗಡಿಗಳವ್ರಿಗೆ ಒಳ್ಳೆಯ ವ್ಯಾಪಾರವಾಗ್ತಕ್ಕಂಥದ್ದು. ಗುರುನಾಮ ಸ್ಮರಣೆ ಮಾಡಿ. 6 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಆರ್ಥಿಕ ಪ್ರಗತಿ. ವಿದೇಶದಲ್ಲಿರ್ತಕ್ಕಂಥವರಿಂದ ಶುಭ ಸುದ್ದಿ. ಉನ್ನತ ಶಿಕ್ಷಣ ಮಾಡ್ತಕ್ಕಂಥವರಿಂದ, ವಿದ್ಯಾರ್ಥಿಗಳಿಂದ ಬಹಳ ಒಳ್ಳೆಯದಾದ ಶುಭ ಸುದ್ದಿ. ಕುಶಲಕರ್ಮಿಗಳಿಗೆ, ಈ ಪ್ಲಾಂಟರ್ಸ್ಗೆ ಕೆಲಸದಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು. ಹೋಟೆಲ್ಲು, ಚಾಟ್ಸು, ಸ್ವೀಟ್ಸ್ಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಸೂರ್ಯ ಭಗವಾನನ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ವಾಯವ್ಯ, ಅದೃಷ್ಟ ದಿಕ್ಕು ಹಸಿರು ಬಣ್ಣ, ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನ ಭವಿಷ್ಯ. ಆದ್ಮೇಲೆ ನಿಮಗೆ ಸೂರ್ಯ ಭಗವಾನನ ದಯದಿಂದ ಈ ದಿನದ ಕೆಲಸಗಳಲ್ಲಿ ಒಳ್ಳೆಯ ಬೆಳಕು ಸಿಕ್ಕಲಿ, ಶುಭವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಕಾರ್ಯಕ್ರಮದ ದಿನ ಭವಿಷ್ಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಆತ್ಮೀಯರು, ನಮ್ಮ ಚಾನಲ್ನ ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಜೈ ಶ್ರೀರಾಮ್.